ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಸಾಧಕರ ಸಹವಾಸ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಯಾವತ್ತೂ ಸಮಯ ಸಾಧಕರ ಸಹವಾಸ ಮಾಡಲೇಬಾರದು. ಜೀವನದಲ್ಲಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಈ ಬದುಕಿಗೆ ಅವಮಾನ. ಸ್ನೇಹಿತರೆ, ಜೀವನದಲ್ಲಿ ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲವನ್ನು ಕಳೆಯಬೇಡಿ. ಏಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ. ಗೆದ್ದ ನಂತರ ನಿನ್ನ ಜೊತೆ ನಡೆಯುವವರಿಗಿಂತ ಗೆಲುವಿಗೋಸ್ಕರ ನಿನ್ನ ಹಿಂದೆ ನಡೆದವರನ್ನು ಎಂದಿಗೂ ಮರೆಯಬೇಡಿ. ನಮ್ಮ ತಪ್ಪನ್ನು ನಮ್ಮ ಹತ್ತಿರ ಹೇಳುವವನು ನಮ್ಮ ನಿಜವಾದ ಮಿತ್ರ. ನಮ್ಮ ತಪ್ಪನ್ನು ಇತರರ ಹತ್ತಿರ ಹೇಳಿ ನಮ್ಮನ್ನು ಗೇಲಿ ಮಾಡುವವನು ನಮ್ಮ ಮಿತ್ರನಾದರೂ ಸಹ ಅವನು ಶತ್ರುವಿಗೆ ಸಮ. ಈ ಜಗತ್ತಿನಲ್ಲಿ ಎಲ್ಲರನ್ನು ಒಂದೇ ಸಮನಾಗಿ ನೋಡುವುದು ಸಮಯ ಮಾತ್ರ. ಬಡವನಿಗೂ ಒಂದೇ, ಶ್ರೀಮಂತನಿಗೂ ಒಂದೇ. ಸಾಧನೆ ಸುಮ್ಮನೆ ಆಗುವುದಿಲ್ಲ. ಅದು ಏಳು ಬೀಳುಗಳ ಕಲ್ಲು ಮುಳ್ಳುಗಳ ರಹದಾರಿ. ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿ ಇದ್ದರೆ ಸಾಲದು, ಸಾಗುವ ಮನಸ್ಸಿರಬೇಕು. ಸಾಧನೆಯ ಹಾದಿಯಲ್ಲಿ ಸೋಲುಗಳೆಂದರೆ ಊಟದಲ್ಲಿ ಸಿಗುವ ಕಲ್ಲಿನ ಹಾಗೆ. ತೆಗೆದಿಟ್ಟು ಊಟ ಮಾಡಬೇಕೇ ಹೊರತು ಊಟವನ್ನೇ ಬಿಸಾಕಬಾರದು. ಕೆಲವರಿಗೆ ಬೇರೆಯವರ ಕಾಲು ಎಳೆಯುವುದೇ ಕೆಲಸ. ಅದನ್ನೇ ಸಾಧನೆ ಎಂದುಕೊಂಡು ಬದುಕುತ್ತಾರೆ. ಆದರೆ ಅವರಿಗೆ ಗೊತ್ತೇ ಇರುವುದಿಲ್ಲ, ಬೇರೆಯವರಿಗೆ ಕೇಡು ಬಯಸಿ ಉದ್ಧಾರ ಆದವರು ಈ ಚರಿತ್ರೆಯಲ್ಲಿಯೇ ಇಲ್ಲ ಎಂದು. ಬದುಕಿನಲ್ಲಿ ಏನನ್ನಾದರೂ ಸಾಧಿಸಲು ಹೊರಟವರಿಗೆ ದಾರಿಗಳು ಗೋಚರಿಸುತ್ತವೆ. ಆ ಬಯಕೆ ಇಲ್ಲದವರಿಗೆ ಕೇವಲ ನೆಪಗಳು ಸಿಗುತ್ತವೆ. ನೆನಪಿಡಿ ಸ್ನೇಹಿತರೆ, ನೀವು ಹೇಳುವ ಒಂದು ನೆಪ ಸಾಧನೆಯ 100 ದಾರಿಗಳು ಮುಚ್ಚಿ ಹಾಕುತ್ತವೆ. ಮರದಿಂದ ಕೆಳಕ್ಕೆ ಬಿದ್ದ ಹೂವು ಮತ್ತೆ ಅರಳುವುದಿಲ್ಲ, ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸ ಹೂವುಗಳು ಹುಟ್ಟುತ್ತವೆ. ಹಾಗೆಯೇ ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಏನನ್ನು ಕಳೆದುಕೊಂಡಿದ್ದೇವೆ ಎಂಬುದಕ್ಕಿಂತ ಇನ್ನು ಜೀವನದಲ್ಲಿ ಮುಂದೆ ಎಷ್ಟೊಂದು ಬೆಳೆಯಬೇಕಿದೆ ಎಂಬುದು ತುಂಬ ಮುಖ್ಯ. ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆ ಹೊರತು ಅಂಗೈನ ಅದೃಷ್ಟ ರೇಖೆಗಳಿಂದಲ್ಲ. ಸಾಧಕರು ಯಾವತ್ತೂ ತಮ್ಮ ಬಗ್ಗೆ ತಾವೇ ಪರಿಚಯ ಮಾಡಿಕೊಳ್ಳುವುದಿಲ್ಲ. ಬದಲಾಗಿ ಸಾಧನೆ ಮಾಡುವುದರ ಮೂಲಕ ಅವರ ಸಾಧನೆಯೇ ಅವರನ್ನು ಎಲ್ಲರಿಗೂ ಪರಿಚಯಿಸುವ ಹಾಗೆ ಜ್ವಾಲಾಮುಖಿಯಾಗಿ ಹೊಮ್ಮುತ್ತಾರೆ. ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಿಸುವವರ ಬಣ್ಣ ಇಂದಲ್ಲ ನಾಳೆ ಬದಲಾಗುವುದು. ಅವರ ನೈಜ ವ್ಯಕ್ತಿತ್ವ ಸಮಯ. ಸಾಧಕರಿಗೆ ಸಮಯವೇ ತಕ್ಕ ಉತ್ತರ ನೀಡುವುದು ನೆನಪಿರಲಿ. ಸಮಯ ಯಾರೊಬ್ಬರ ಸ್ವತ್ತು ಅಲ್ಲ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನಿಸಿಬಿಡುತ್ತದೆ. ಅದಕ್ಕಾಗಿ ಎದೆಗುಂದದೆ ಜೀವನವನ್ನು ಬಂದಂತೆ ಸ್ವೀಕರಿಸಬೇಕು. ಜೀವನ ಸಾಗಿಸಲು ಬಹಳ ಹಣ ಬೇಕಾಗಿಲ್ಲ, ಆದರೆ ಬೇರೆಯವರನ್ನು ನೋಡಿ ಜೀವನ ಸಾಗಿಸಿದರೆ ಎಷ್ಟೇ ಹಣ ಇದ್ದರೂ ಸಾಕಾಗುವುದಿಲ್ಲ. ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಬಂಧುಗಳಿಗಿಂತ ಎದುರಲ್ಲಿ ಕಪಾಳಕ್ಕೆ ಹೊಡೆಯುವ ಶತ್ರುಗಳೇ ಉತ್ತಮ. ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು. ಬೇರೆಯವರನ್ನು ತೃಪ್ತಿಪಡಿಸುತ್ತಾ ಕೂರುವ ಅಗತ್ಯವಿಲ್ಲ. ಜೀವನದಲ್ಲಿ ಯಾವ ವ್ಯಕ್ತಿಯು ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ತಾನಾಗಿಯೇ ಹೋರಾಟ ಮಾಡುತ್ತಾನೋ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಆರ್ಥಿಕ ಲಾಭ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವ ಶಕ್ತಿ ಖಂಡಿತ ಇರುತ್ತದೆ. ಲಾಭ ನಷ್ಟವನ್ನು ಯಾವತ್ತೂ ಹಣದಲ್ಲೇ ಅಳೆಯಬಾರದು. ನಂಬಿಕೆ ಓದುವುದಕ್ಕೆ 3 ಅಕ್ಷರಗಳೇ ಇರಬಹುದು, ಆದರೆ ಅದನ್ನು ಸಂಪಾದಿಸುವುದು ತುಂಬ ಕಷ್ಟ. ಏಕೆಂದರೆ ಸ್ನೇಹಿತರೆ, ಅದು ಹಣಕ್ಕಿಂತಲೂ ದುಬಾರಿ. ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಬರುತ್ತಿವೆ ಎಂದರೆ ಹಣೆ ಬರಹ ಸರಿಯಿಲ್ಲ ಅಂತಲ್ಲ. ಮುಂದೆ ತುಂಬ ಒಳ್ಳೆಯ ದಿನಗಳು ನಮಗಾಗಿ ಕಾದಿವೆ ಎಂದು ಅರ್ಥ. ನೆನಪಿರಲಿ, ನಾವು ಎಲ್ಲ ವಿಷಯದಲ್ಲೂ ವಾದ ಮಾಡಿ ಗೆಲ್ಲುವುದಕ್ಕೆ ಆಗುವುದಿಲ್ಲ. ಕೆಲವು ಸಮಯದಲ್ಲಿ ಮೌನವಾಗಿದ್ದು ಬಿಡಬೇಕು. ನಮ್ಮ ಮೌನವೇ ಜಯವನ್ನು ತಂದುಕೊಡುತ್ತದೆ. ವಾದ ಪ್ರತಿವಾದದಿಂದ ಖಂಡಿತ ಉತ್ತರ ಸಿಗುವುದಿಲ್ಲ. ನಮ್ಮ ಒಂದು ಮೌನ 1000 ಪ್ರಶ್ನೆಗಳಿಗೆ ಉತ್ತರ ನೀಡುವುದು. ಏಕೆಂದರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ. ಬೇರೆಯವರಿಗೆ ಇಷ್ಟವಾಗಬೇಕೆಂದು ನೀವು ಬದಲಾಗಬೇಡಿ. ನಿಮ್ಮಷ್ಟಕ್ಕೆ ನೀವೇ ಬದಲಾಗಿ ಜೀವನವನ್ನು ನೀವು ಅಂದುಕೊಂಡಂತೆ ಬದುಕಿ. ಬೇರೆಯವರು ಊಹಿಸಿದಂತಲ್ಲ. ಸಮಯವು ಎಲ್ಲರಿಗೂ ಸಿಗುತ್ತದೆ ಜೀವನ ಬದಲಿಸಲು, ಆದರೆ ಜೀವನ ಪುನಃ ಸಿಗದು ಸಮಯವನ್ನು ಬದಲಿಸಲು. ಎಷ್ಟೇ ಕರೆದರೂ ಬರದೇ ಇರುವ ದೇವರನ್ನೇ ಮತ್ತೆ ಮತ್ತೆ ಪೂಜಿಸಿ ಕರೆಯುವಾಗ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಸ್ವತಃ ನಾವೇ ಏಕೆ ನಂಬುವುದಿಲ್ಲ? ಆ ದೇವರ ಆಶೀರ್ವಾದ ಹಾಗೂ ಯಶಸ್ಸು ಖಂಡಿತ ಸಿಗುತ್ತದೆ.
ಇಲ್ಲಿ ದೇವರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ನಿಮ್ಮಲ್ಲಿ ತಾಳ್ಮೆ ಇರಲಿ. ಓದು ಒಬ್ಬ ವ್ಯಕ್ತಿಯನ್ನು ರೂಪಿಸುತ್ತದೆ, ಚರ್ಚೆ ಆತನನ್ನು ಸಿದ್ಧಗೊಳಿಸುತ್ತದೆ, ಬರಹ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಮಾತ್ರ ಉಳಿಯುತ್ತವೆ. ವಿವೇಕ ಮಾತನಾಡುವುದು, ಆದರೆ ಜ್ಞಾನ ಅದನ್ನು ಆಲಿಸುವುದು. ಅದಕ್ಕೆ ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಂಡು ಮುಂದೆ ಸಾಗಿ. ಅನುಮಾನಪಟ್ಟವರು ದೂರ ಹೋಗುತ್ತಾರೆ, ನಂಬಿದವರು ಜೊತೆಯಲ್ಲಿಯೇ ಇರುತ್ತಾರೆ. ಇಷ್ಟೇ ಜೀವನ. ನಿಮಗೆ ಯಾರಾದರೂ ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳಬೇಡಿ. ಅದು ನಿಮ್ಮದೇ ಮೂರ್ಖತನದ ಲಕ್ಷಣವಾಗುತ್ತದೆ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಅಡಗಿರುತ್ತದೆ. ಆ ವಿನಾಶವೊಂದು ಸ್ಫೋಟಗೊಂಡಾಗ ತಿಳಿದವರ ಸರ್ವನಾಶ ಖಂಡಿತವಾಗುತ್ತದೆ. ಎಲ್ಲರೂ ನಮ್ಮವರು ಎನ್ನುವುದು ಭ್ರಮೆಯಾಗಿರುತ್ತದೆ. ನಾನು ನನ್ನದು ಎನ್ನಬೇಡ, ಅದು ಕೂಡ ಸ್ವಾರ್ಥವೇ ಆಗುತ್ತದೆ. ಎಲ್ಲರೂ ನಮ್ಮವರು ಎಂದು ಸಂಬಂಧಗಳೊಂದಿಗೆ ಬದುಕಬೇಡಿ. ನಿಮಗಾಗಿ ಯಾರೂ ಇಲ್ಲ, ಅದು ಮಾತ್ರ ಸತ್ಯ. ಯಾರಿಂದಲೋ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳಾಗುವುದಕ್ಕೆ ಬಿಡಬೇಡಿ. ಅಂತಹ ಪರಿಸ್ಥಿತಿಗಳು ಎದುರಾದಾಗ ಅವರೊಂದಿಗೆ ಜಗಳವಾಡಬೇಡಿ. ಸುಮ್ಮನೆ ದೂರವಿದ್ದು ಬಿಡಿ. ಕಾಲ ಎಲ್ಲವನ್ನು ಸರಿ ಮಾಡುತ್ತದೆ. ಜೀವನದಲ್ಲಿ ಆದಷ್ಟು ಸಂತೋಷವಾಗಿರಲು ಪ್ರಯತ್ನ ಮಾಡಿ, ಹಾಗೂ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಏಕೆಂದರೆ ಇನ್ನು ನಿಮ್ಮ ಬಳಿ ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಹಣ ಎಷ್ಟಿದ್ದರೆ ಏನು ಋಣ? ಇದ್ದಷ್ಟೇ ಇಲ್ಲಿ ಜೀವನ ಮಾಡುವುದಕ್ಕೆ ಸಾಧ್ಯ. ಅದನ್ನು ಮರೆಯಲೇಬೇಡಿ. ಎಲ್ಲರೂ ಇಲ್ಲಿಂದಲೇ ಹೊರಡಬೇಕು. ಕೊಂಬೆಯ ಮೇಲೆ ಕುಳಿತ ಹಕ್ಕಿ ಎಂದು ಕೊಂಬೆಯನ್ನು ನಂಬಿರುವುದಿಲ್ಲ. ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನು. ನಮ್ಮ ಬಲದ ಮೇಲೆ ನಮಗೆ ವಿಶ್ವಾಸವಿರಲಿ. ಮೋಸ ಮಾಡಿ ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವರಿಗೆ ಸೇರುತ್ತದೆಯೇ ಹೊರತು ಮೋಸ ಮಾಡಿದವರಿಗಲ್ಲ. ಮೋಸ ಮಾಡಿದವರಿಗೆ ಪಾಪದ ಫಲ ಕಟ್ಟಿಟ್ಟ ಬುತ್ತಿ. ನೆನಪಿರಲಿ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ. ಸೋತು ಗೆದ್ದವರು ಸಾಧಕರಿಲ್ಲ. ಜೀವನದಲ್ಲಿ ಯಾರು ಜೊತೆಗೆ ಇರುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ. ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನೇ ಉತ್ತಮವಾಗಿ ಉಪಯೋಗಿಸಿಕೊಳ್ಳೋಣ. ಏಕೆಂದರೆ ಸಮಯ ಯಾರಲ್ಲೂ ಭೇದ ಭಾವ ಮಾಡುವುದಿಲ್ಲ. ಜೀವನದಲ್ಲಿ ಹಣವಿಲ್ಲದವರು ನಿಜವಾದ ಬಡವರಲ್ಲ, ಆದರೆ ಜೀವನದಲ್ಲಿ ಕನಸು ಹಾಗೂ ಗುರಿ ಇಲ್ಲದವರು ನಿಜವಾದ ಬಡವರು. ನಿಮ್ಮ ಹಿಂದೆ ನಿಂತು ಮಾತನಾಡುವವರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದೀರಿ ಎಂದು ಹೆಮ್ಮೆಪಡಿ. ನೀವು ಕಳೆದುಕೊಂಡದ್ದರ ಬಗ್ಗೆಯೇ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡದ್ದನ್ನು ಮರೆಸಲು ಉತ್ತಮವಾದುದನ್ನು ಖಂಡಿತವಾಗಿ ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ ಹಾಗೂ ಅವನ ಮೇಲೆ ನಂಬಿಕೆ ಇರಲಿ. ಬಟ್ಟೆ ಅಂಗಡಿಯಲ್ಲಿ ಒಬ್ಬರು ಇಷ್ಟ ಇಲ್ಲ ಎಂದು ಬಿಟ್ಟು ಹೋದ ಬಟ್ಟೆಗಳನ್ನು ಇನ್ನೊಬ್ಬರು ಬಹಳ ಇಷ್ಟದಿಂದ ತೆಗೆದುಕೊಳ್ಳುತ್ತಾರೆ. ಹಾಗೆಯೇ ಯಾರೂ ನಿನ್ನನ್ನು ತಿರಸ್ಕರಿಸಿದರೆಂದು ಬಾಧೆ ಪಡಬೇಡ. ನೀನು ಹೇಗೇ ಇದ್ದರೂ ನಿನ್ನನ್ನು ಇಷ್ಟಪಡುವವರು ಕೂಡ ತುಂಬ ಜನರು ಇರುತ್ತಾರೆ. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು. ತಪ್ಪು ಮಾಡಿದ ಮೇಲೆಯೂ ಅದನ್ನು ಒಪ್ಪದೆ ವಾದ ಮಾಡಿದರೆ ಅದು ತಪ್ಪಿನ ಮೇಲೆ ತಪ್ಪು ಮಾಡಿದಂತೆ. ಹೀಗೆಂದು ಮಾಡದಿರಿ. ನಕ್ಕರೆ ಅದೇ ಸ್ವರ್ಗವಂತೆ. ಹಾಗಾಗಿ ನಗುತ್ತಾ ನಗಿಸುತ್ತಾ ಪ್ರೀತಿಯನ್ನು ಸವಿಯುತ್ತಾ ಬಾಳೋಣ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ಕಿಟಕಿಯ ಬಾಗಿಲು ತೆರೆಯಲು ಇಚ್ಛಿಸದವನು ಶುದ್ಧ ಗಾಳಿಯ ಬೆಳಕನ್ನು ನಿರೀಕ್ಷಿಸಬಾರದು. ಮನಸ್ಸು ಸಹ ಅಂತೆಯೇ. ಕರೆದುಕೊಂಡಷ್ಟು ವಿಚಾರಗಳು ನಮ್ಮದಾಗುತ್ತದೆ. ಸಾಗುವ ದಾರಿ ಚೆನ್ನಾಗಿದೆ ಎಂದು ಗುರಿಯನ್ನು ಮರೆಯಬಾರದು. ಹಾಗೆಯೇ ಗುರಿ ಚೆನ್ನಾಗಿದೆ ಎಂದು ಹೋಗುವ ದಾರಿಯನ್ನು ನಿರ್ಲಕ್ಷಿಸಬಾರದು. ಗುರಿ ಹಾಗೂ ಸಾಗುವ ದಾರಿ ಎರಡು ತುಂಬ ಮುಖ್ಯ. ಜೀವನದಲ್ಲಿ ಎಂತಹದ್ದೇ ಕಠಿಣ ಸಂದರ್ಭಗಳಲ್ಲೂ ಈ ಮೂರನ್ನು ತ್ಯಾಗ ಮಾಡಬೇಡಿ. ಒಂದು ಕುಟುಂಬ, ಎರಡು ಹೃದಯ ಮತ್ತು ಮೂರನೆಯದು ಘನತೆ. ನಿಮ್ಮನ್ನು ತುಳಿಯುವವರ ಪಾಲಿಗೆ ಮುಳ್ಳಾಗಿ, ನಿಮ್ಮೊಡನೆ ಕೈ ಜೋಡಿಸುವವರ ಪಾಲಿಗೆ ಮೊಗ್ಗಾಗಿ ಜೀವನದ ಪೈಪೋಟಿಯಲ್ಲಿ ನಮ್ಮತನ ಉಳಿಸಿಕೊಳ್ಳುವುದು ತುಂಬ ಮುಖ್ಯ.
ಜೀವನದಲ್ಲಿ ಇತರರು ನಮ್ಮಂತೆಯೇ, ಅವರಿಗೂ ನೋವಾಗುತ್ತದೆ ಎಂಬ ಅರಿವುಳ್ಳವರು ಇತರರಿಗೆ ಯಾವುದೇ ಕಾರಣಕ್ಕೂ ನೋವು ನೀಡುವುದಿಲ್ಲ. ನೀವು ಇತರರನ್ನು ಎಷ್ಟು ಗೌರವಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಗೌರವವು ನಿಂತಿದೆ. ಒಳ್ಳೆಯದನ್ನು ಕೊಟ್ಟಾಗ ಮಾತ್ರ ಒಳ್ಳೆಯದನ್ನು ಪಡೆಯಲು ಸಾಧ್ಯ. ಸ್ನೇಹ ಪ್ರೀತಿಯನ್ನು ಹಂಚುತ್ತಾ ಇತರರ ನೋವಿಗೆ ಸ್ಪಂದಿಸುತ್ತಾ ಸಾಗೋಣ. ಇದೇ ಸಾರ್ಥಕ ಬದುಕು. ಪ್ರತಿಯೊಂದು ಕಷ್ಟಗಳು ನಿಮ್ಮನ್ನು ನೋಯಿಸಬೇಕೆಂದು ಬರುವುದಿಲ್ಲ. ಕೆಲವು ನಿಮ್ಮ ನಿಜ ಸಾಮರ್ಥ್ಯವನ್ನು ತೋರಿಸಿಕೊಡಲು ಬರುತ್ತವೆ. ಜೀವನದಲ್ಲಿ ಯಾವಾಗಲೂ ಸನ್ಮಾರ್ಗದಲ್ಲಿ ನಡೆಯೋಣ. ಅದು ಇತರರಿಗೂ ಪ್ರೇರಣೆಯಾಗುವಂತೆ ನೋಡಿಕೊಳ್ಳೋಣ. ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ, ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ. ಬಳಸಿಕೊಂಡವರಿಗೆ ಲಾಭ ಸಿಗಬಹುದು, ಉಳಿಸಿಕೊಂಡವರಿಗೆ ಸಮಾಧಾನ ಸಿಗಬಹುದು. ಆದರೆ ಇವರಿಬ್ಬರಿಂದಲೂ ಬದುಕಿನ ಪಾಠ ಸಿಗುತ್ತದೆ. ದಡದಲ್ಲಿ ನಿಂತು ದಡ ನೋಡುತ್ತಿದ್ದರೆ ನೀವು ಅದನ್ನೆಂದೂ ದಾಟುವುದಿಲ್ಲ. ಒಳಗೆ ಇಳಿಯಲೇಬೇಕು, ಪ್ರಯತ್ನವಿರಬೇಕು. ಅಂದಾಗ ಮಾತ್ರ ಸಾಧ್ಯ. ಸಾಧಿಸಿಯೇ ತೀರುತ್ತೇನೆ ಎಂಬ ಛಲವಿದ್ದರೆ ಸಾಕು, ನೀವು ಅರ್ಧ ಗೆದ್ದಂತೆಯೇ. ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡಿ, ಇತರರಿಗೂ ಒಳ್ಳೆಯದನ್ನೇ ಬಯಸಿ. ಆಗ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತದೆ. ಪ್ರತಿಫಲವನ್ನು ಬಯಸದೆ ಸಹಾಯ ಮಾಡುವ ಗುಣವೇ ಶ್ರೇಷ್ಠ. ಆ ಗುಣ ಹೊಂದಿರುವವರೇ ಶ್ರೇಷ್ಠರು. ಬದುಕಿನಲ್ಲಿ ಅಪಾಯಗಳನ್ನು ಎದುರಿಸುವುದರಿಂದ ನಷ್ಟವಿಲ್ಲ. ಗೆದ್ದರೆ ನಾಯಕನಾಗಬಹುದು, ಸೋತರೆ ಮಾರ್ಗದರ್ಶಕನಾಗಬಹುದು. ನೀವು ಬಯಸಿದ್ದನ್ನು ಸಾಧಿಸಲು ಕೆಲವೊಂದು ತ್ಯಾಗಗಳನ್ನು ಮಾಡಬೇಕು. ಇಲ್ಲದಿದ್ದರೆ ಬಯಕೆಗಳನ್ನೇ ತ್ಯಾಗ ಮಾಡಬೇಕಾಗುತ್ತದೆ. ಜಗತ್ತಿನ ಎದುರು ನೀವು ಮಹಾನ್ ವ್ಯಕ್ತಿ ಎನಿಸದಿದ್ದರೂ ಪರವಾಗಿಲ್ಲ, ಆದರೆ ನಮ್ಮ ಆತ್ಮಸಾಕ್ಷಿ ಎದುರು ನಾವೆಂದು ಸಣ್ಣವರಾಗಬಾರದು. ಜಗತ್ತಿಗೆ ಬೆಳಕು ತೋರಲು ನೀವು ದೀಪವಾಗದಿದ್ದರೂ ಪರವಾಗಿಲ್ಲ, ದೀಪದ ಬೆಳಕನ್ನು ಪ್ರತಿಫಲಿಸುವ ಕನ್ನಡಿಯಾದರೂ ಆಗಿ. ಜೀವನದಲ್ಲಿ ಸಹನೆ ಹಾಗೂ ಸೌಜನ್ಯಗಳಿಗೆ ವ್ಯರ್ಥವೇನೂ ಇಲ್ಲ, ಆದರೆ ಅವುಗಳಿಂದ ನೀವು ಜೀವನದಲ್ಲಿ ಎಲ್ಲವನ್ನು ಪಡೆಯಬಹುದು. ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲಿ ನಗುವವರನ್ನು ಮಣಿಸಲು ಅಸಾಧ್ಯ. ನಿಮ್ಮ ಬದುಕು ರೂಪಿಸುವುದು ನಿಮ್ಮ ಕೈಯಲ್ಲಿದೆ. ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆ ನಿರ್ಮಿಸುತ್ತೀರೋ ನಿಮಗೆ ಬಿಟ್ಟಿದ್ದು. ಯಾವುದನ್ನು ಬಯಸಬೇಡಿ. ನಮ್ಮನ್ನು ದುಃಖಕ್ಕೊಳಪಡಿಸುವ ಎಲ್ಲ ಕಷ್ಟಗಳಿಗೂ ಆಸೆಯೇ ಕಾರಣ. ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.